ಮಾರ್ಚ್ 29 ಭಾನುವಾರ ಮುಂಬೈ ಇಂಡಿಯನ್ಸ್ ವರ್ಸಸ್ ಕೆಕೆಆರ್. ಈಗಾಗಲೇ ಮುಂಬೈ ಇಂಡಿಯನ್ಸ್ ವರ್ಸಸ್ ಕೆಕೆಆರ್ ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡಬಹುದು ಈ ಒಂದು ಪಂದ್ಯದಲ್ಲಿ ಅಂದರೆ IPL ಸೀಸನ್ 19ರ ಎರಡನೇ ಪಂದ್ಯ ಇದಾಗಿದ್ದು ಮುಂಬೈ ಇಂಡಿಯನ್ಸ್ ವರ್ಸಸ್ ಕೆಕೆಆರ್ ನಡುವೆ ಯಾವ ರೀತಿ ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ಬೋದು ಮತ್ತು ಮುಂಬೈ ಮತ್ತು ಕೆಕೆಆರ್ ಎರಡರ ಮಧ್ಯೆ ಏನು ಪ್ಲಸ್ಗಳೇನಿದ್ದಾವೆ ಮೈನಸ್ಗಳೇನಿದೆ, ಬ್ಯಾಟಿಂಗ್ ಲೈನಪ್ ಹೇಗಿದೆ, ಬಾಲಿಂಗ್ ಲೈನಪ್ ಹೇಗಿದೆ, ಎಲ್ಲವನ್ನ ಇಂದಿನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮುಂಬೈ ಇಂಡಿಯನ್ಸ್ ಈಗಾಗಲೇ 5 ಬಾರಿ ಚಾಂಪಿಯನ್ ಪಟ್ಟವನ್ನು ಗಳಿಸಿದೆ. ಈಗಾಗಲೇ ಏನು 2013ರಲ್ಲಿ ಮತ್ತು 2015ರಲ್ಲಿ, 2017, 2019 ಮತ್ತು 2020ರಲ್ಲಿ ಈಗಾಗಲೇ 5 ಬಾರಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ಸ್ ಪಟ್ಟವನ್ನು ಪಟ್ಟಿದೆ ಮತ್ತು 6 ಬಾರಿ ಫೈನಲ್ಗೆ ತಲುಪಿದೆ. ಇದಿಷ್ಟು ಮುಂಬೈನ ಕಥೆಯಾದರೆ ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಈಗಾಗಲೇ 2012ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರ ವಿರುದ್ಧವಾಗಿ ಜಯವನ್ನು ಸಾಧಿಸ್ತಾರೆ. 2014ರಲ್ಲಿ ಪಂಜಾಬ್ ಕಿಂಗ್ಸ್ ಅವರ ವಿರುದ್ಧವಾಗಿ ಏನು ಟ್ರೋಫಿಯನ್ನು ತೆಗೆದುಕೊಳ್ತಾರೆ ಮತ್ತು 2024ರಲ್ಲೂ ಸಹಿತ ಸನ್ರೈಸರ್ಸ್ ಹೈದರಾಬಾದ್ ಅವರ ವಿರುದ್ಧವಾಗಿ ಫೈನಲ್ನಲ್ಲಿ ಗೆದ್ದು ಟ್ರೋಫಿಯನ್ನು ಪಡೆದುಕೊಳ್ತಾರೆ. ಸೊ ಹೀಗಿರಬೇಕಾದ್ರೆ ಎರಡೂ ದೊಡ್ಡ ತಂಡಗಳು ಎರಡೂ ಕೂಡ ಸ್ಟ್ರಾಂಗೆಸ್ಟ್ ತಂಡಗಳು, ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, ಕೆಕೆಆರ್ ಆಗಿರ್ಬೋದು, ಎರಡು ಸಾಮಾನ್ಯವಾದಂತಹ ತಂಡಗಳೆಲ್ಲ ಒಳ್ಳೊಳ್ಳೆ ಪ್ಲೇಯರ್ಗಳನ್ನು ಒಳಗೊಂಡಿರುವಂತಹ ತಂಡ. ಹಾಗಾದರೆ ಮುಂಬೈ ಇಂಡಿಯನ್ಸ್ ಮತ್ತು ಕೆಕೆಆರ್ ಎಷ್ಟು ಬಾರಿ ಮುಖಾಮುಖಿಯಾಗಿದೆ? ಟೋಟಲ್ ಆಗಿ 18 ಸೀಸನ್ಗಳಲ್ಲಿ, ಈ ಒಂದು IPL 18 ಸೀಸನ್ಗಳಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಕೆಕೆಆರ್ ಎಷ್ಟು ಬಾರಿ ಮುಖಾಮುಖಿಯಾಗಿದೆ ಅಂತ ನಾವು ನೋಡೋದಾದರೆ 34 ಬಾರಿ ಮುಖಾಮುಖಿಯಾಗಿದೆ. 34 ಮ್ಯಾಚಸ್ಗಳನ್ನು ಕೆಕೆಆರ್ ವರ್ಸಸ್ ಮುಂಬೈ ಆಡಿದೆ. ಆದರೆ ಇದರಲ್ಲಿ ಸತತವಾಗಿ 23 ಮ್ಯಾಚಸ್ಗಳನ್ನು ಮುಂಬೈ ಇಂಡಿಯನ್ಸ್ ಗೆದ್ದಿದೆ. ಅತಿ ಹೆಚ್ಚಾಗಿ ಗೆದ್ದಿರುವಂಥದ್ದು ಮುಂಬೈ ಇಂಡಿಯನ್ಸ್ ಮಾತ್ರ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಕೇವಲ 11 ಮ್ಯಾಚ್ಗಳನ್ನು ಮಾತ್ರ ಗೆದ್ದಿರುವಂಥದ್ದು. ಈಗಾಗಲೇ ಮುಂಬೈ ಇಂಡಿಯನ್ಸ್ ಅವರಿಗೆ ಹೈ ಸ್ಕೋರ್ ಅಂದರೆ ಒಂದು ಪರ್ಸೆಂಟೇಜ್ ಜಾಸ್ತಿ ಇದೆ ಇಲ್ಲಿ ನಾವು ನೋಡೋದಾದರೆ. ಆದರೆ ಈ ಬಾರಿ ಏನು ವಾಂಖೇಡೆ ಸ್ಟೇಡಿಯಂನಲ್ಲಿ ಏನು ನಡೆಯುತ್ತೆ ಅಂದರೆ ಈ ಪಂದ್ಯ ಎರಡನೇ ಪಂದ್ಯ ಮುಂಬೈ ವರ್ಸಸ್ ಕೆಕೆಆರ್ ವಾಂಖೇಡೆ ಸ್ಟೇಡಿಯಂನಲ್ಲಿ ಏನು ನಡೆಯುತ್ತೆ, ವಾಂಖೇಡೆ ಸ್ಟೇಡಿಯಂನಲ್ಲಿ ಎಷ್ಟು ಬಾರಿ ಇವರು ಮುಖಾಮುಖಿಯಾಗಿದ್ದಾರೆ? ಈ 18 ಸೀಸನ್ಗಳಲ್ಲಿ 12 ಬಾರಿ ಮುಖಾಮುಖಿಯಾಗಿದ್ದಾರೆ. 12 ಮ್ಯಾಚ್ಗಳಲ್ಲಿ ಮುಂಬೈ ಇಂಡಿಯನ್ಸ್ ಸತತವಾಗಿ 10 ಮ್ಯಾಚಸ್ಗಳನ್ನು ಗೆದ್ದಿದೆ ಮತ್ತು ಕೆಕೆಆರ್ ಕೇವಲ 2 ಮ್ಯಾಚ್ಗಳನ್ನು ಗೆದ್ದಿರುವಂಥದ್ದು. ಸೊ ಹೀಗಿರಬೇಕಾದ್ರೆ ಮುಂಬೈ ಒಂದು ಕಡೆ ಏನಾದರೂ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿರ್ಬೋದಾ? ಆದರೆ ಈ ಬಾರಿ ಯಾವ ರೀತಿಯ ಬ್ಯಾಟಿಂಗ್ ಲೈನಪ್, ಬಾಲಿಂಗ್ ಲೈನಪ್ ಯಾವ ಥರ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಗೆಲ್ಬೋದು ಅಥವಾ ಕೆಕೆಆರ್ ಗೆಲ್ಬೋದು, ಎರಡಕ್ಕೂ ಕೂಡ ಅದರದ್ದೇ ಆದಂಥ ಪ್ರಾಬಲ್ಯತೆ ಇದೆ. ಸೊ ಇನ್ನು ಮುಂಬೈ ಇಂಡಿಯನ್ಸ್ನ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಮತ್ತು ಬ್ಯಾಟ್ಸ್ಮನ್ಸ್ಗಳನ್ನು ನಾವು ನೋಡ್ತಾ ಹೋದರೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಶೆರ್ಫ್ಯಾನ್ ರಾದರ್ಫೋರ್ಡ್ ಆಗಿರ್ಬೋದು, ಈ ರೀತಿಯಾಗಿ ಅದ್ಭುತವಾದಂತಹ ಬ್ಯಾಟ್ಸ್ಮ್ಯಾನ್ಸ್ಗಳು ಕೂಡ ಇದ್ದಾರೆ. ಇನ್ನು ವಿಕೆಟ್ ಕೀಪರ್ಗೆ ನಾವು ಬರೋದಾದರೆ ಕ್ವಿಂಟನ್ ಡಿಕಾಕ್ ಆಗಿರ್ಬೋದು, ರಾಬಿನ್ ಮಿನ್ಸ್ ಆಗಿರ್ಬೋದು, ರ್ಯಾನ್ ರಿಕ್ಲೆಟನ್ ಆಗಿರ್ಬೋದು, ಎಲ್ಲ ಒಳ್ಳೊಳ್ಳೆ ಏನು ಕೀಪರ್ಗಳು ಕೂಡ ಇದ್ದಾರೆ, ವಿಕೆಟ್ ಕೀಪರ್ಗಳು. ಇನ್ನು ಆಲ್ರೌಂಡರ್ ವಿಚಾರಕ್ಕೆ ನಾವು ಬರೋದಾದರೆ ನಿಜವಾಗ್ಲೂ ಈ ಒಂದು ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಒಳ್ಳೆ ಆಲ್ರೌಂಡರ್ ಪ್ಲೇಯರ್ಸ್ಗಳು ಕೂಡ ಇದ್ದಾರೆ. ಯಾಕೆಂದರೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ವಿಲ್ ಜಾಕ್ಸ್ ಇದ್ದಾರೆ, ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ, ಶಾರ್ದುಲ್ ಥಾಕೂರ್ ಅವರು ಇದ್ದಾರೆ, ರಜತ್ ಬಾವಾ ಹಾಗೂ ನಮಂದಿರ್. ಈ ರೀತಿಯಾಗಿ ಅದ್ಭುತವಾದಂತಹ ಆಲ್ರೌಂಡರ್ಸನ್ನು ಮುಂಬೈ ಇಂಡಿಯನ್ಸ್ ಹೊಂದಿದೆ. ಒಂದು ಲೆಜೆಂಡರಿ ಆಟಗಾರರು ಕೂಡ ಇದರಲ್ಲಿದ್ದಾರೆ. ಇನ್ನು ಬಾಲರ್ಸ್ನ ವಿಚಾರಕ್ಕೆ ಬರೋದಾದರೆ ವರ್ಲ್ಡಲ್ಲಿ ಒಬ್ಬ ಫಾಸ್ಟೆಸ್ಟ್ ಬಾಲರ್ ಮತ್ತು ಮುಖ್ಯವಾಗಿ ಎದುರಾಳಿಗಳನ್ನು ನಡುಗಿಸುವಂತಹ ಬಾಲರ್ ಜಾಸ್ಪ್ರೀತ್ ಬೂಮ್ರಾ ಅವರಿದ್ದಾರೆ, ಟ್ರೆಂಟ್ ಬೋಲ್ಟ್ ಇದ್ದಾರೆ, ದೀಪಕ್ ಚಹಾರ್, ಮಯಾಂಕ್ ಮಾರ್ಕಂಡೆ ಆಗಿರ್ಬೋದು, ಕರಣ್ ಶರ್ಮಾ ಆಗಿರ್ಬೋದು, ಅಶ್ವಿನಿ ಕುಮಾರ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಮುಂಬೈ ಇಂಡಿಯನ್ಸ್ನಲ್ಲಿ ಅದ್ಭುತವಾದಂತಹ ಆಟಗಾರರಿದ್ದಾರೆ. ಒಂದು ಕಡೆಯಿಂದ ನಾವು ನೋಡೋದಾದರೆ ಮುಂಬೈ ಇಂಡಿಯನ್ಸ್ ಕೇವಲ ಮುಂಬೈ ಇಂಡಿಯನ್ಸ್ ಮಾತ್ರ ಅಲ್ಲ, ಒಂದು ಕಡೆಯಿಂದ ನಾವು ನೋಡಿದಾಗ ಅದು ಇಂಡಿಯನ್ ಟೀಮ್ ಯಾವ ಥರ ಇರುತ್ತೆ ಅಷ್ಟರ ಮಟ್ಟಿಗೆ ಸ್ಟ್ರಾಂಗೆಸ್ಟ್ ಟೀಮ್ ಆಗಿ ಕಾಣಿಸ್ಕೊಂಡಿರುವಂಥದ್ದು ಈ 18 ಸೀಸನ್ಗಳಲ್ಲೂ ಸಹಿತ. ಸೊ ಈ ಬಾರಿಯೂ ಸಹಿತ ಅಷ್ಟರ ಮಟ್ಟಿಗೆ ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಆಗಿದೆ. ಎಲ್ಲೂ ಕೂಡ ಮೈನಸ್ ಪಾಯಿಂಟ್ ಅನ್ನೋದೇ ಇಲ್ಲ ಮುಂಬೈ ಇಂಡಿಯನ್ಸ್ನಲ್ಲಿ. ಅಷ್ಟರ ಮಟ್ಟಿಗೆ ಒಂದು ಟೀಮನ್ನು ಕಟ್ಕೊಂಡಿರುವಂಥದ್ದು. ಇದೆಲ್ಲ ಮುಂಬೈ ಇಂಡಿಯನ್ಸ್ನ ಕಥೆ. ಆದರೆ ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರ ಬಗ್ಗೆ ನಾವು ನೋಡೋದಾದರೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಒಬ್ಬ ಒಳ್ಳೆಯ ಬ್ಯಾಟ್ಸ್ಮ್ಯಾನ್ ಮತ್ತು ಇದರಲ್ಲಿ ಇರುವಂತಹ ಈ ಒಂದು ಟೀಮ್ನಲ್ಲಿ ಇರುವಂತಹ ಬ್ಯಾಟ್ಸ್ಮನ್ಸ್ಗಳನ್ನು ನಾವು ನೋಡೋದಾದರೆ ವೈಸ್ ಕ್ಯಾಪ್ಟನ್ ಆಗಿ ರಿಂಕು ಸಿಂಗ್ ಅವರಿದ್ದಾರೆ, ಅಜಿಂಕ್ಯ ರಹಾನೆ ಮತ್ತು ಮನೀಶ್ ಪಾಂಡೆ, ರೋವಮ್ ಪೋವೆಲ್ ಆಗಿರ್ಬೋದು, ಇನ್ನು ರಘುವಂಶಿ ಅವರಿದ್ದಾರೆ, ರಾಹುಲ್ ತ್ರಿಪಾಠಿ ಅವರಿದ್ದಾರೆ. ಸೊ ಹೀಗೆ ಅದ್ಭುತವಾದಂಥ ಬ್ಯಾಟರ್ಸ್ಗಳು ಕೂಡ ಇಲ್ಲಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಬಗ್ಗೆ ನಾವು ನೋಡೋದಾದರೆ ಫಿನ್ ಅಲೇನ್ ಅವರಿದ್ದಾರೆ, ಟೀಮ್ ಸೆಫ್ರೆಟ್ ಅವರಿದ್ದಾರೆ, ತೇಜಸ್ವಿ ಸಿಂಗ್ ಅವರಿದ್ದಾರೆ. ಎಲ್ಲರೂ ಕೂಡ ಇಲ್ಲೂ ಸಹಿತ ಏನು ವಿಕೆಟ್ ಕೀಪರ್ಗಳ ಕೊರತೆ ಏನೂ ಇಲ್ಲ ಅಷ್ಟರ ಮಟ್ಟಿಗೆ. ಆದರೆ ಆಲ್ರೌಂಡರ್ ಅವ್ರ ವಿಚಾರಕ್ಕೆ ಬಂದರೆ ಸುನೀಲ್ ನರೇನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ, ಕ್ಯಾಮ್ರಾ ಗೀನ್ ಆಗಿರ್ಬೋದು, ರವೀಂದ್ರ ಆಗಿರ್ಬೋದು, ಮತ್ತು ಈ ರೀತಿಯಾಗಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನು ಇವರು ಒಳಗೊಂಡಿದ್ದಾರೆ. ಅದರ ಜೊತೆಗೆ ಏನು ಅನುಕೂಲ್ ರಾಯ್ ಆಗಿರ್ಬೋದು,
ಸರ್ತಕ್ ರಂಜನ್ ಆಗಿರ್ಬೋದು, ಈ ರೀತಿಯಾಗಿ ಒಳ್ಳೊಳ್ಳೆ ಆಲ್ರೌಂಡರ್ಗಳನ್ನು ಇವರು ಒಳಗೊಂಡಿರುವಂಥದ್ದು. ಇನ್ನು ಬೌಲಿಂಗ್ನ ವಿಚಾರಕ್ಕೆ ಬರೋದಾದರೆ ಒಬ್ಬ ಏನು ಸ್ಪಿನ್ನರ್ಗಳಾಗಿರ್ಬೋದು, ಒಳ್ಳೆ ಪೇಸ್ ಬಾಲರ್ಗಳಾಗಿರ್ಬೋದು, ವರುಣ್ ಚಕ್ರವರ್ತಿ ಇದ್ದಾರೆ, ಹರ್ಷಿತ್ ರಾಣಾ ಅವರಿದ್ದಾರೆ, ವೈಭವ್ ಆರೋರಾ ಇದ್ದಾರೆ, ಉಮ್ರಾನ್ ಮಲಿಕ್ ಇದ್ದಾರೆ, ಮತೀಶಾ ಪತಿರಾಣ ಅವರು ಕೂಡ ಇದ್ದಾರೆ. ಸೊ ಹೀಗೆ ಅದ್ಭುತವಾದಂತಹ ಏನು ಬಾಲರ್ಸ್ಗಳು ಕೂಡ ಇದ್ದಾರೆ. ಇದಿಷ್ಟು ಏನು ನಾವು ನೋಡಬೇಕಾಗಿರುವಂಥದ್ದು KKRನ ತಂಡ. KKRನ ತಂಡ ಕೂಡ ತುಂಬ ಅದ್ಭುತವಾಗಿದೆ, ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನು ಇದ್ದಾರೆ, ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಆಗೂ ಕೂಡ ಇದೆ. ಆದರೆ ಇನ್ನು ಬ್ಯಾಟಿಂಗ್ ಲೈನಪ್ಪನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದಾಗಿತ್ತು, ಅಂದರೆ ಒಳ್ಳೊಳ್ಳೆ ಸ್ಟ್ರಾಂಗೆಸ್ಟ್ ಪರ್ಸನ್ಗಳನ್ನು ತಗೋಬೋದಾಗಿತ್ತು ಅಂತ ಅನಿಸುತ್ತೆ. ಇದೆಲ್ಲ ಒಂದು ಕಡೆ ಆದರೆ ಈಗ ವಾಂಖೇಡೆ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ನಡೆಯುವಂಥದ್ದು. ಈಗಿರಬೇಕಾದ್ರೆ ವಾಂಖೇಡೆ ಸ್ಟೇಡಿಯಂ ಪಿಚ್ ರಿಪೋರ್ಟ್ ಯಾವ ಥರ ಇದೆ, ಆ ಒಂದು ವಾಂಖೇಡೆ ಸ್ಟೇಡಿಯಂ ಏನು ಆಟಗಾರರಿಗೆ ಸ್ವರ್ಗದ ಊಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಬ್ಯಾಟಿಂಗ್ ಪಿಚ್ ಅದು ಖಂಡಿತವಾಗ್ಲೂ ಇದು ಬ್ಯಾಟಿಂಗ್ ಪಿಚ್ ಏನಿದೆ, ಮೊದಲನೇ ಇನ್ನಿಂಗ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡನೇ ಇನ್ನಿಂಗ್ಸ್ನಲ್ಲಿ ಯಾರು ಆಟ ಆಡ್ತಾರೆ ಅವರು ಖಂಡಿತವಾಗ್ಲೂ ಕೂಡ ಏನು ಚೇಸನ್ನು ಮಾಡಿ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ 18 ಸೀಸನ್ಗಳಲ್ಲಿ ಏನೆಲ್ಲ ಈ ಒಂದು ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಿದೆ ಮ್ಯಾಚಸ್ಗಳು ಎಲ್ಲವೂ ಕೂಡ ಚೇಸಿಂಗ್ ಆಗಿರುವಂತಹ ಮ್ಯಾಚ್ಗಳು 80% ಗೆದ್ದಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ಒಂದು ವಾಂಖೇಡೆ ಸ್ಟೇಡಿಯಂನಲ್ಲಿ ಯಾವುದೇ ಒಂದು ತಂಡಗಳು ಆಟ ಆಡಿದ್ರೂ ಸಹಿತ ಅಲ್ಲಿರುವಂತಹ ಏನು ಕ್ಯಾಪ್ಟನ್ ಆಗಿರ್ಬೋದು, ಏನು ಅವರು ಟಾಸನ್ನು ಗೆದ್ದಿರ್ತಾರೆ, ಟಾಸ್ನ ಗೆದ್ದ ಮೇಲೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಚೇಸಿಂಗನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತು ಈ ಒಂದು ಬೌಂಡ್ರಿ ತುಂಬಾ ಚಿಕ್ಕ ಬೌಂಡ್ರಿ ಆಗಿರೋದ್ರಿಂದ ಸಾಕಷ್ಟು ಬೌಂಡ್ರಿಗಳು ಮತ್ತು ಹೈ ಸ್ಕೋರಿಂಗನ್ನು ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಎರಡೂ ಟೀಮ್ಗಳ ಬಲಾಬಲವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಒಂದು ಕಡೆ ಮುಂಬಯಿ, ಇನ್ನೊಂದು ಕಡೆ KKR. ಎರಡೂ ಕೂಡ ತುಂಬಾ ಸ್ಟ್ರಾಂಗೆಸ್ಟ್ ಟೀಮ್ಗಳು. 5 ಬಾರಿ ಒಂದು ಕಪ್ ಹೊಡೆದ್ರೆ ಒಂದು ತಂಡ ಕಪ್ಪನ್ನು ಗೆದ್ದಿದ್ರೆ ಇನ್ನೊಂದು 3 ಬಾರಿ ಈಗಾಗಲೇ ಕಪ್ಪನ್ನು ಗೆದ್ದಿರುವಂಥದ್ದು. ಸೊ ಹೀಗಿರಬೇಕಾದ್ರೆ ಅಜಿಂಕ್ಯ ರಹಾನೆ ವರ್ಸಸ್ ಹಾರ್ದಿಕ್ ಪಾಂಡ್ಯ ವಿರುದ್ಧ ಇಂದಿನ ದಿನ ಸಮರ ಇದೆ. ಏನಾಗುತ್ತೆ ಅಂತ ನಾವೆಲ್ಲ ಕಾದು ನೋಡಬೇಕಾಗಿದೆ.